ಸಿಚುಯೇಷನ್ ಅಲ್ಲಿ ನಿಮ್ಮ ಎಕ್ಸ್ ವೈಫ್ ನ ನೋಡಕ್ಕೆ ನಿಮ್ಗೆ ಹರ್ಟ್ ಆಗ್ತಿದ್ಯಾ ಅಥವಾ ಯಾಕಂದ್ರೆ ನೀವು ಎಲ್ಲೂ ಕೂಡ ನೆಗೆಟಿವ್ ಮಾತಾಡಿಲ್ಲ ಇಲ್ಲಿವರೆಗೂ, ಪಾಸಿಟಿವ್ ವೇನಲ್ಲಿ ಇದೀರಿ. ಈ ತರದ ಪರ್ಸನ್ಸ್ ಇರ್ತಾರ ಅನ್ನೋಂತ ಶಾಕ್ಗೆ ನಮ್ಗೆಲ್ರಿಗೂ ಆಗ್ತಾ ಇದೆ. ಅಂದ್ರೆ ಬಿಟ್ಟು ಹೋದ್ಮೇಲೂ ಕೂಡ ಒಳ್ಳೇದನ್ನ ಬಯಸೋರು ತುಂಬಾ ಕಡಿಮೆ ಸಂಜಯ್ ಜಿ. ಸೊ ಆ ಇಂಟೆನ್ಷನ್ ಅಲ್ಲಿ ಕೇಳ್ತಾ ಇದೀನಿ. ಪವಿತ್ರ ನಾ ನೋಡಕ್ ಬರ್ತೀನಿ ಅಂತ ಹೇಳಿದ್ರಿ, ಬಟ್ ಈ ಸಿಚುಯೇಷನ್ ನ ಹೆಂಗೆ ನಿಮ್ಗೆ ಕಷ್ಟ ಆಗ್ತಿದ್ಯಾ ಅಥವಾ ಹೆಂಗೆ, ಅಥವಾ ತಪ್ಪು ಮಾಡಿದಾರೆ ಅವ್ರಿಗೆ ಶಿಕ್ಷೆ ಆಗಿದೆ ಅಂತ ಅನ್ಸುತ್ತಾ, ಹೇಗೆ ಅಂತ? ತುಂಬಾ ಲಾಂಗ್ ಕ್ವಶನ್. ಆಯ್ತು, ನಾನು ಟ್ರೈ ಮಾಡ್ತೀನಿ ಆನ್ಸರ್ ಮಾಡಕ್ಕೆ. ನೋಡಿ ಮೇಡಮ್, ದೇಸ್ ಅ ವರ್ಡ್ ಕಾಲ್ಡ್ ಫೀಲಿಂಗ್ ಅಂಡ್ ಲವ್ ಮ್ಯಾಮ್, ರೈಟ್? ಸೊ ಅದು ತುಂಬಾ ಕಡಿಮೆವರೆಗೆ ಅರ್ಥ ಆಗುತ್ತೆ. ಐ ಡೋಂಟ್ ನೋ, ಅಂದ್ರೆ ದೇರ್ ಇಸ್ ಪೀಪಲ್ ದೇ ಸೇ ದೇ ಆರ್ ಇನ್ ಲವ್, ದೇ ಆರ್ ಇನ್ ಫೀಲಿಂಗ್, ದೇ ಆರ್ ಇನ್ ಫ್ರೆಂಡ್ಶಿಪ್, ದೇ ಆರ್ ಇನ್ ರಿಲೇಶನ್ಶಿಪ್. ಅದೆಲ್ಲ ನನ್ಗೆ ಅರ್ಥ ಆಗಲ್ಲ. ನಾನು ಒಬ್ಬರನ್ನೇ ನನ್ನವರು ಅಂತ ನಾನು ಒಂದ್ಸತಿ, ಅಂದ್ರೆ ಇಫ್ ಐ ಟೇಕ್ ದಮ್ ಅಂದ್ರೆ ನಮ್ಮವರು ಅಂತನ, ದೆನ್ ಐ ವಿಲ್ ನೆವರ್ ಲೀವ್ ದೆಮ್ ಫಾರ್ ಎನಿವನ್. ಐ ಹ್ಯಾವ್ ಓನ್ಲಿ ಫ್ಯೂ ಫ್ರೆಂಡ್ಸ್ in my life, ma'am. Okay, sir. And when I care for them, they also care for me. Okay, sir. They also give me respect. Though my problem might be, even though if I'm in a very deep problem, they are always there to help me. ಅಲ್ಲ, ಈಗ ಪವಿತ್ರ ಸಿಚುಯೇಷನ್ ನೋಡಿದ್ರೆ ನಿಮ್ಗೆ ಬೇಜಾರಾಗತ್ತಾ ಅಥವಾ ಹೇಗೆ ಸರ್? ಅಂದ್ರೆ ಇವತ್ತು ಜೈಲಲ್ಲಿ ಇರೋದನ್ನ ನೀವು ದೃಶ್ಯಾವಳಿಗಳಲ್ಲಿ ಆದ್ರೂ ನೋಡಿರ್ತೀರಿ, ಟಿವಿಲಿ ನೋಡ್ಬೇಕಾದ್ರೆ ಪವಿತ್ರ ಜೈಲ್ಗೆ ಹೋಗೋ ಫುಟೇಜಸ್ ಅನ್ನ ನೋಡಿರ್ತೀರಿ. ಆ ಇನ್ಸಿಡೆಂಟ್ ನಿಮ್ಗೆ ಹರ್ಟ್ ಮಾಡತಾ ಅಥವಾ ಬೇಕಿತ್ತಾ ಇದೆಲ್ಲ ಪವಿತ್ರನ್ಗೆ ಅಂತ ಅನ್ಸ್ತಾ ಅಥವಾ ಹೇಗೆ ಅಂತ? ಬೇಕಿತ್ತ ಅಂತ ನನ್ಗೆ ಅನ್ಸಿಲ್ಲ. ಅದು ನೋಡಿ, ಸಿಚುವೇಶನ್, ಮಹಾತ್ಮ ಗಾಂಧಿನೂ ಜೈಲ್ ಹೋಗಿದ್ದಾರೆ, ಅದಕ್ಕೆ ಬೇಕಿತ್ತ ಅಂತ ಹೇಳಕ್ ಆಗಲ್ಲ. ಆ ತರದ್ದು ನಾನು ಹೇಳ್ತಾ ಇಲ್ಲ. ಬಟ್ ಎಸ್, ನಾನು ಯಾವಾಗ್ಲೂ ಒಂದೇ ಮಾತು ಹೇಳ್ತಾ ಇದ್ದು, ಇದು ಜಸ್ಟ್ ಬ್ಯಾಡ್ ಫ್ರೇಸ್, ಬ್ಯಾಡ್ ಟೈಮ್ ಮೇಡಮ್ ಅವ್ರ ಲೈಫ್ ಅಲ್ಲಿ ಬಂದಿದೆ. ಅದರಿಂದ ಅವರು ಬ್ಯಾಡ್ ಫ್ರೇಸ್ ಅಲ್ಲಿ ಹೋಗ್ತಾ ಇದಾರೆ ಅಷ್ಟೇ. ಬಿಟ್ರೆ ಮಾತ್ರ ನಾನು ಪವಿತ್ರ ಇಂತ ಕೆಲಸ ಮಾಡ್ತಾರೆ ಅಂತ ನನ್ಗೆ ಯಾವಾಗ್ಲೂ ಲೈಫ್ ಅಲ್ಲೂ ಅನ್ಸೋದು ಇಲ್ಲ. ಈಗ ಪವಿತ್ರ ಆರೋಪಿ ಅಂತಾನೆ ಅನ್ಸುತ್ತಾ ನಿಮ್ಗೆ, ಅಥವಾ ಅದೇ ನೀವು ಹೇಳಿದ್ರಿ ಈ ತರ ಮಾಡ್ತಾರೆ ಅಂತ ಅನ್ಸಿರ್ಲಿಲ್ಲ, ಬಟ್ ಬ್ಯಾಡ್ ಟೈಮ್ ಅಂತ ಹೇಳ್ತಿದ್ದೀರಾ. ಬಟ್ ಜೈಲಲ್ಲಿ ಇದಾರೆ, 15 days ಅವರು ಜೈಲಲ್ಲಿ ಇರ್ಬೇಕಾದಂತ ಸಿಚುಯೇಷನ್. ಇವತ್ತಿಗೂ ಪವಿತ್ರ ಈ ತರದ ಕೆಲಸ ಮಾಡಿದಾರೆ ಅಂತ ಅನ್ಸುತ್ತಾ ಅಥವಾ ಇಲ್ಲ ಇದು ಬೇರೆಯವ್ರ ಕೈವಾಡ ಅನ್ಸುತ್ತಾ? ನಿಮ್ಗೆ ಏನ್ ಅನ್ಸುತ್ತೆ? ಅಂದ್ರೆ ನೋಡಿ ಮೇಡಮ್, ಇದು ಸ್ಟಾರ್ಟ್ ಆಗಿರೋದು ಪವಿತ್ರ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.